ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ನಿಮ್ಮ ಪಾದ ಪಂಕಜಂ. ಶಂಕರ, ಈ ದಿವಸ ನಾವು ಮತ್ತು ನೀವೆಲ್ಲರೂ ಸೇರಿಕೊಂಡು ಈ ಪವಿತ್ರವಾದ ಗಂಗಾ ಮಾತೆಯನ್ನು ಮದುವೆಯ ಮನೆಗೆ ಕರೆದೊಯ್ಯಬೇಕಾದರೆ ಶಂಭೋ, ಈ ಪವಿತ್ರವಾದ ಗಂಗಾ ಮಾತೆಯನ್ನು ನಾವು ಮತ್ತು ನೀವೆಲ್ಲರೂ ಸೇರಿ ಕರೆದೊಯ್ಯಬೇಕಾದರೆ ಈ ತಾಯಿಯ ಪೂಜೆಗೆ ಏನೇನು ಮಾಡಬೇಕು? ನಿಜ ಭಯ ಭಕ್ತಿ ಇರಬೇಕು, ಸ್ನಾನ ಸಂಧ್ಯಾನಗಳಿರಬೇಕು, ಇದು ಈ ತಾಳ ಮೇಳಗಳಿರಬೇಕು. ಈ ತಾಳ ಮೇಳಗಳಿರಬೇಕು, ಕಳಸ ಕನ್ನಡಿಗಳಿರಬೇಕು. ಶಂಭೋ, ಈ ತಾಯಿಯ ಪೂಜೆಯ ನೈವೇದ್ಯಕ್ಕೆ ಎಲೆ ಅಡಿಕೆ ಚಿಗರೆ ತಲಿಟ್ಟು ಗರೆ ಕಣ್ಣಿನ ಕಾಯಿ ಕರಿಯ ಕಬ್ಬು ಅದು ಗೊನೆ ಬಾಳೆ ಹಣ್ಣುಗಳಿಂದ ನೈವೇದ್ಯಗಳನ್ನು ಮಾಡಿಸಿ ಬಾಳೆ ಹಣ್ಣುಗಳಿಂದ ನೈವೇದ್ಯಗಳನ್ನು ಮಾಡಿಸಿ ಇನ್ನು ಮುಂದೆ ಈ ತಾಯಿಯ ಧ್ಯಾನ ಮಾಡಬೇಕು. ಆದಿಶಕ್ತಿ, ಅನ್ನಪೂರ್ಣೆ, ಗೌರಿ ಕೌಮಾರಿ ನಿಗಮಾರ್ಥಗರಿ ಓಂಕಾರ ಬೀಜಾಕ್ಷರೇ ಮಾತಾ ಭವತಿ ಭಿಕ್ಷಾಂದೇಹಿ ಕೃಪಾವಲಂಬನಾಕಿರೆ ಹೇ ಬನಶಂಕರಿ ತಾಯಿ ಜಗನ್ಮಾತೆ. ಇಷ್ಟೆಲ್ಲ ಭಯ ಭಕ್ತಿಯಿಂದ ಈ ತಾಯಿಯ ಧ್ಯಾನ ಮಾಡಿ ಬೇಡಿಕೊಳ್ಳುವುದು ಅದು ಏನೋ ಅಂತಂದರೆ ಈ ಪವಿತ್ರವಾದ ಗಂಗಾ ಮಾತೆಯ ರೂಪ ಇದು. ಈ ಗುರು ಲಿಂಗ ಜಂಗಮರ ಪಾದೋದಕ ರೂಪ. ಈ ದಿವಸ ನಾವು ಮತ್ತು ನೀವೆಲ್ಲರೂ ಸೇರಿಕೊಂಡು ಈ ಗುರು ಲಿಂಗ ಜಂಗಮರ ರೂಪದಲ್ಲಿರುವ ಗಂಗಾ ಮಾತೆಯನ್ನು ನಿಮ್ಮ ಮೇಲೆ ಮೋಕ್ಷ ಮಾಡಿಕೊಂಡು ನಿಜವಾದಲ್ಲಿ ನಾವು ಮಾಡಿದ ಪಾಪ ಕರ್ಮ ದೋಷಗಳೆಲ್ಲವನ್ನು ಕಳೆದು ನಮ್ಮನ್ನು ಮುಕ್ತರನ್ನಾಗಿ ಮಾಡುತ್ತಾಯೋ. ವೀರ ಆಶ್ರಮ ಈ ಪವಿತ್ರವಾದ ಗಂಗಾ ಮಾತೆಯ ಧ್ಯಾನವನ್ನು ಮಾಡಿ ಇನ್ನು ಮುಂದೆ ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದ ಪುರಿಯು ಎಂತಂದರೆ ಏ ಶಂಭೋ, ಏ ಶಂಕರ, ಕಡು ಕೋಪದಿಂದ ಜನಗಳನ್ನು ಕಿತ್ತಿಟ್ಟು ಕೊಡೋ ವರವನೆಂದನುತ್ತ ಕುಡಿಸ ಆರ್ಪಡಿಸ ಪಟ್ಟ ಬಯಲೋಳು ತಕ್ಕನೆ ಎದ್ದು ನಿಂತಯ್ಯ ವೀರ ಶೈವ ಅವತಾರಿತ ಪುಂಡ ತನಗೆ ಒಲಿಯದೆ ಮೀರಿ ನಡೆದವರ ಗಂಡ ಭಯ ಭಕ್ತಿಯಿಂದ ನಡೆದವರ ಕಣ್ಣಲ್ಲಿ ಕಂಡ ಮಾರಿ ಮಸನಗಳ ಮಿಂಡ ಇದೋ ಈತನು ಕೂದಿ ಬಿಚ್ಚಿದ ಕೆಂಡ ಒಲಿರೇ ಪಾಪುರೇ ತರೂರು ವೀರಭದ್ರ ದೇವರೇ.
ವೀರ ರುದ್ರ ಕಡೆ ಏ ಶಂಭೋ ಏ ಶಂಕರ ಏ ದೇವ पंचानना तनद्भूतां पंचाक्षरी मनोपमान पंचसूत्र कृतो वंदे पंचाचार्यं जगद्गुरुः ए देवा ಶಂಕರ ನಮ್ಮ ನಿಮ್ಮೆಲ್ಲರ ಗುರುವಾದಂತ ದರೂರು ವೀರಭದ್ರ ದೇವರು ಒಡಪನ್ನು ಏಳುಗಳು ಸರ್ವ ಸದ್ಭಕ್ತ ಶರಣ ಶರಣೆಯರೆಲ್ಲರು ಅತ್ಯತ್ತಗಳ ದಿಗಿತ್ತಿಗಿಡಬಹು ಶಾಂತಿಯಿಂದ ಕೇಳಬೇಕು. ಏ ದೇವ, ಈ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ, ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ, ಈ ಭೂಮಿಯನ್ನು ಬಗೆದು ತಳ ಕಂಡವರಿಗಿಲ್ಲ, ಉರಿಯುವ ಸೂರ್ಯನಿಗೆ ಬೆಂಕಿ ತೋರಿಸಿದವರಿಲ್ಲ. ದರೂರು ವೀರಭದ್ರ ದೇವರನ್ನು ಮರೆತು ಬದುಕಿ ಉಳಿದವರೆಲ್ಲ ಈ ಜಗತ್ತೊಳಗೆ. ದೇವ ಶಿರವ ಕಡೆ ದರೂರು ವೀರಭದ್ರ ದೇವರು ಉತ್ಪತ್ತಿ ಎಂತೆಂದರೆ ಶಿವದ್ವೇಷಿಯಾದ ದಕ್ಷಕನ ಯಜ್ಞನಾರಂಭಿಸಲು ಹರಿ ಅರ ಬ್ರಹ್ಮ ಅಷ್ಟದಿಕ್ಪಾಲಕರು ಸಮ್ಮಿಲಿತರಾಗಿ ಯಜ್ಞಪುಟಂಗೈದರು. ಋತ್ವಿಜರು ವೇದ ಮಂತ್ರಗಳನ್ನು ಆಚರಿಸುತ್ತಿದ್ದರು. ನೋಡಿ, ದಕ್ಷ ಪುತ್ರಿಯರು ಬಂದು ಬಹು ಸಡಗರದಿಂದ ಓಡಾಡುತ್ತಿದ್ದರಯ್ಯ. ಇಂತಿಪ್ಪ ಸಮಯದಲ್ಲಿ ಈ ಶಿವನಪ್ಪಣೆ ಇಲ್ಲದೆ ಆ ಪಾರ್ವತಿಯು ತಂದೆಯ ಯಜ್ಞ ಮಂಟಪಕ್ಕೆ ಕೈಲಾಸದಿಂದ ಇಳಿದು ಬಂದು ಬಿಟ್ಟಳು. ಆಗ ತಂದೆಯಾದ ದಕ್ಷಕನು ಈ ದಾಕ್ಷಾಯಿಣಿಯನ್ನು ಮಾತನಾಡಿಸದೆ ಅಪಮಾನ ಮಾಡಿಬಿಟ್ಟನು. ಅಪಮಾನಿಯಳಾದ ಜಗಜ್ಜನನಿ ಓಂಕಾರಿಯು ತಂದೆಯು ನಾಶವಾಗುವ ರೀತಿಯನ್ನು ತೋರಿದಂತೆ